ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಯಶುಗೌಡ ಯೂಟ್ಯೂಬ್ ಚಾನಲ್. ಇವತ್ತು ಊರಲ್ಲಿ ಹಬ್ಬ ಇರೋ ಕಾರಣಕ್ಕೆ ಊರಿಗೆ ಹೋಗೋಣ ಅಂತ ಹೇಳಿ ರೆಡಿ ಆಗ್ತಾ ಇದೆ. ಇವತ್ತು ಮಂಗಳವಾರ ಆಗಿರೋದ್ರಿಂದ ಮನೆಯವರು ಬ್ಯುಸಿ ಇದ್ದಾರೆ, ಹಾಗಾಗಿ ಅವರು ಬರೋಕ್ಕಾಗಲ್ಲ ಅಂತೇಳಿ ಅವ್ರು ನೈಟ್ ಬರ್ತಾರೆ. ಇವಾಗ ನಾನು ಪಾಪು ಮಾತ್ರ ಹೋಗೋಣ, ನಾನು ಪಾಪು ಡಿಂಪು ಹೋಗೋಣ ಅಂತ ಹೇಳಿ ಹೋಗ್ತಿದ್ವಿ. ನಾವು ಬಸ್ಸಲ್ಲಿ ಹೋಗ್ಬೇಕು. ಇವಾಗ ಹಳ್ಳಿ ಕಡೆಗೆ ರೂಟ್ ಟೈಮ್ ಬಸ್ ಇರೋದಕ್ಕೋಸ್ಕರ 10 ಆಗೈತೆ ಬಸ್ಸು. ಇವತ್ತು ಅದಲ್ದಲ್ಲೇ ಚಾಮುಂಡೇಶ್ವರಿ ಅಮ್ಮನವ್ರದ್ದು ವರ್ಧಂತಿ ಕೂಡ ಹೌದು. ಅದಕ್ಕೆ ಬೆಳಗ್ಗೆನೆ ಬೇಗ ಎದ್ದು ಪೂಜೆ ಎಲ್ಲ ಮುಗಿಸಿದಾಯ್ತು. ಊರಲ್ಲಿ ಕನ್ನಂಬಾಡಿ ಅಮ್ಮನ ಹಬ್ಬ ಮಾಡ್ತಾರೆ, ಅದಕ್ಕೆ ಹೊರಡೋಣ ಅಂತ ಹೊರಡ್ತಿದೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಜಸ್ಟ್ ಇದು ನಿನ್ನೆ ತಾನೇ ವರಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ ಹೋಗಿದಾಗ್ತಂದು ಡ್ರೆಸ್ ಇದು. ಆಲ್ರೆಡಿ ನಾನು ವೇರ್ ಮಾಡೇ ಬಿಟ್ಟಿದ್ದೀನಿ. ಸ್ಯಾರಿ ಹಾಕೊಂಡು ಹೋಗ್ಬೇಕು ನೋಡಿದ್ರೆ ದೇವಸ್ಥಾನದಕ್ಕೆ, ಬಟ್ ನಾನು ಬಸ್ಸಲ್ಲಿ ಹೋಗೋಣ ಮತ್ತೆ ನನ್ನ ಮಕ್ಕಳು ಇಟ್ಕೊಂಡು ನಿಜವಾಗ್ಲೂ ನಾನು ಸ್ಯಾರಿ ಕ್ಯಾರಿ ಮಾಡೋಕ್ಕಾಗಲ್ಲ ಒಬ್ಳೇನೆ. ಯಾರು ಇದ್ರೆ ಅಷ್ಟೇ ಅದು ಸ್ಯಾರಿ ಗೀರಿ ಅಲ್ಲ, ಇಲ್ಲ ಅಂತಂದ್ರೆ ನಾನು ಯಾವ ಸ್ಯಾರಿನೂ ಹಾಕೊಂಡು ಹೋಗಕ್ಕೆ ಹೋಗಲ್ಲ, ಡ್ರೆಸ್ ಹಾಕೊಂಡು ಹೋಗ್ತಾ ಇದ್ದೀನಿ ಅದಕ್ಕೋಸ್ಕರ ಅಂತ ಹೇಳಿ. 9:15 ಆಗೈತೆ ಆಲ್ರೆಡಿ ಟೈಮು, ಆದ್ರೂ ನಾನು ವಿಡಿಯೋ ಮಾಡ್ಕೊಂಡು ನಿಂತಿದ್ದೀನಿ. ಬೇಗ ಫಾಸ್ಟಾಗಿ ರೆಡಿ ಆಗಿಬಿಟ್ಟು ಆಮೇಲೆ ವಿಡಿಯೋ ಮಾಡೋಣ. ಸೂಟ್ ಆಗ್ತೈತೆ ಅನ್ಸುತ್ತೆ ವಾಚು, ಇದನ್ನೇ ಹಾಕ್ತೀನಿ. ಮತ್ತೆ ಬಳೆ ಇಲ್ದಲೇ ಹೋಗೋಕ್ಕಾಗಲ್ಲ, ಬಳೆ ಹಾಕೊಂಡು ನಾನು ಎರಡು ಬ್ಲ್ಯಾಕ್ ಕಲರ್ ಬ್ಯಾಂಗಲ್ ಹಾಕೊಂಡು ಹೋಗ್ತಾ ಇದ್ದೀನಿ. ನನಗೆ ಬ್ಲ್ಯಾಕ್ ಕಲರ್ ಬ್ಯಾಂಗಲ್ ಅಂದರೆ ತುಂಬ ಇಷ್ಟ. ಇಲ್ಲ ಅಂದ್ರೆ ಒಂದು 4 ಡಜನ್ ಅಷ್ಟು ಬ್ಲ್ಯಾಕ್ ಕಲರ್ ಬ್ಯಾಂಗಲ್ಸ್ ಇದ್ದಾವೆ. ಒಂದು 4-5 ಇರಬೇಕು ಅನ್ಸುತ್ತೆ. ಹಿಂಗ್ ಕಾಣಿಸ್ತಿದೆ. ನಾನೇನು ಜಾಸ್ತಿ ಹಾಕಿಲ್ಲ, ಮಾಯ್ಶ್ಚರೈಸರ್ ಮತ್ತೆ ಸನ್ಸ್ಕ್ರೀನ್, ಲಿಪ್ಸ್ಟಿಕ್ ಅಷ್ಟೇ, ಮುಗೀತು. ಓಕೆ ಫ್ರೆಂಡ್ಸ್, ನಂದಂತೂ ರೆಡಿ ಆಯ್ತು, ಹೊರಡೋಣ. ಟೈಮ್ ಆಯ್ತು, ಬಾಯ್, ಮತ್ತೆ ಸಿಗುವ. ಮನೇಲಿ ಪೂಜೆ ಎಲ್ಲ ಮಾಡಾದ್ಮೇಲೆ ಹೊರಟಿರೋದು. ಪೂಜೆ ಎಲ್ಲ ಆಗಿತ್ತು ಅಷ್ಟರಲ್ಲಿ ಬಸ್ ಸ್ಟ್ಯಾಂಡ್ವರೆಗೂ ನಮ್ಮ ಮನೆಯವರು ಬಿಟ್ಕೊಟ್ರು. ಇಬ್ಬರು ಮಕ್ಕಳನ್ನ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂತೇಳಿ. ಆಫ್ಟರ್ ಒಂದು 2 ಇಯರ್ಸೇ ಆಗಿರ್ಬೋದು ಬಸ್ಸಲ್ಲಿ ಹೋಗಿ. ಪಾಪ ಹುಟ್ಟಾದ್ಮೇಲಂತೂ ಹೋಗಿಲ್ಲ, ಪ್ರೆಗ್ನೆನ್ಸಿ ಟೈಮಲ್ಲಿ ಹೋಗಿಲ್ಲ. ಆಲ್ರೆಡಿ ಒಂದು 2 ಇಯರ್ಸೇ ಆಗೋಗಿತ್ತೇನೋ ಹೋಗಿ. ಇಬ್ರು ಕೂಡ ಮಲ್ಕೊಂಡಿದ್ರು. ಸದ್ಯಕ್ಕೆ ಅಲ್ಲೇ ಬಸ್ ಸ್ಟ್ಯಾಂಡ್ ಹತ್ರನೇ ಇವರೆಲ್ಲ ಬಂದು ವೆಯ್ಟ್ ಮಾಡ್ತಿದ್ರಿಂದ ನಮ್ಮತ್ತೆ ಅಲ್ವ ಅಲ್ಲಿ ಬಂದು ಇಳಿಸ್ಕೊಂಡಿದ್ದಾಯ್ತು. ಡೈರೆಕ್ಟ್ ಮನೆ ಹತ್ರಕ್ಕೇನು ಹೋಗ್ಲಿಲ್ಲ, ಆಲ್ರೆಡಿ ಎಲ್ಲ ಜನ ಬಂದಿದ್ರಲ್ಲ ದೇವಸ್ಥಾನದ ಹತ್ರಕ್ಕೆ ಹೋಗೋದಕ್ಕೆ ಅಂತ ಹೇಳಿ. ಹಂಗಾಗಿ ನಾನು ಇಲ್ಲೇ ಉಳ್ಕೊಂಡೆ. ಬ್ಯಾಗು ಕೂಡ ಅಲ್ಲೇ ಇಡೋಣ ಅಂತ ಹೇಳಿ ಒಂದು ಮನೇಲಿ ಇಟ್ಟಿದ್ವಿ. ಈ ಸರಿ ಸ್ವಲ್ಪ ಲೇಟಾಗಿ ಹೋಗೈತೆ. ಯಾವಾಗಲೂ ಒಂದು 9 ಅಷ್ಟರಲ್ಲಿ 10 ಅಷ್ಟರಲ್ಲಿ ದೇವಸ್ಥಾನದ ಹತ್ರಕ್ಕೆ ಹೋಗೋರು ಎಲ್ಲರೂ. ಇವತ್ತು 11 ಗಂಟೆ ಆದರೂ ಕೂಡ ಈ ಸರಿ ಯಾರು ಕೂಡ ಇನ್ನೂ ಸ್ವಲ್ಪ ಜನನೇ ಬರ್ತಾ ಇದ್ರು. ಡಿಂಪು ಬೇರೆ ಬೇಜಾರು ಮಾಡ್ಕೊಂಡು ಕೂತಿದ್ದ. ಅವನಿಗೆ ಕುಡ್ಸಿದ ಚಾಕ್ಲೇಟು ಬಸ್ಸಲ್ಲಿ ಒಂದು ಬಿದ್ದೋಯ್ತು. ಅದಕ್ಕೆ ಅವನು ಬೇಜಾರು ಮಾಡ್ಕೊಂಡು ಅವ್ರ ಅಜ್ಜಿ ಜೊತೆ ಮಾತಾಡ್ತಾ ಇರಲಿಲ್ಲ. ಅಲ್ಲಿ ಬಿದ್ದೋಯ್ತು ಬಸ್ ಒಳಗಡೆ ಅಂತ ಹೇಳ್ತಿದ್ದ. ಎಲ್ಲರೂ ಕೇಳ್ತಿದ್ರು, ಅವ್ನು ಯಾಕೆ ಬೇಜಾರು ಮಾಡ್ಕೊಂಡು ಕೂತವನಲ್ಲ ಏನಕ್ಕೆ ಅಂತಪ್ಪ. ಅದಕ್ಕೆ ಅವರು ಬಂದು ಮಾತಾಡಿಸ್ತಾ ಇದ್ರು. ಇದು ನಮ್ಮೂರಲ್ಲಿ ಮಾಡೋದು ಗ್ರ್ಯಾಂಡ್ ಹಬ್ಬ. ಇಲ್ಲಿ ಮತ್ತೆ ನಮ್ಮ ಅಮ್ಮನ ಮನೆಯಲ್ಲಿ ಎರಡೂ ಸಹ ಕನ್ನಂಬಾಡಿ ಹಬ್ಬನೇ ಗ್ರ್ಯಾಂಡಾಗಿ ಮಾಡೋದು. ಬಟ್ ಈ ವರ್ಷ ಎಲ್ಲ ಸ್ವಲ್ಪ ಸಿಂಪಲ್ ಆಗೇ ಮಾಡ್ತಾವ್ರೆ ಅನ್ಸುತ್ತೆ. ಎಲ್ಲ ಹೋದ ವರ್ಷ ತುಂಬ ಗ್ರ್ಯಾಂಡಾಗಿ ಮಾಡಿದ್ರು, ಎಲ್ಲರೂ ಹಬ್ಬ ಮಾಡಿದ್ರು. ಈ ಸಸಿ ಅವ್ರ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಸಿಂಪಲ್ ಆಗಿ ಮಾಡ್ತಿರೋದ್ರಿಂದ ಮೇ ಬಿ ಲೇಟಾಗಿ ಮಾಡ್ತಿದ್ದಾರೆ ಅನ್ಸುತ್ತೆ ಹಬ್ಬನ. ಇದು ರಾಮ್ ದೇವರು ತತ್ತೆ ಇರೋದು. ಇದನ್ನ ಎಲ್ಲ ಒಂದು ರೌಂಡ್ ಹಾಕಿಸ್ಕೊಂಡು ಅಲ್ಲಿ ಕನ್ನಂಬಾಡಿ ಅಮ್ಮನ ದೇವಸ್ಥಾನದ ಹತ್ರಕ್ಕೆ ತಗೊಂಡು ಹೋಗ್ತಾರೆ. ಈ ಅಡ್ಡೆ ದೇವ್ರನ್ನ ಹೊಸದಾಗಿ ಮಾಡಿಸಿರೋದು. ನಮ್ಮೂರ ರಾಮ್ ದೇವ್ರ ದೇವಸ್ಥಾನ ಇವಾಗ 2 ವರ್ಷದಲ್ಲಷ್ಟೇ ಅಯೋಧ್ಯೆಯಲ್ಲಿ ಓಪನ್ ಆಯ್ತಲ್ಲ, ಆ ಟೈಮಲ್ಲಿ ಇಲ್ಲೂ ಕೂಡ ದೇವಸ್ಥಾನನ ಓಪನ್ ಮಾಡಿದ್ದು. ಅದು ಚಿಕ್ಕ ಗುಡಿ ಕಾಣ್ತೈತಲ್ಲ, ಅದೇ ಕನ್ನಂಬಾಡಿ ಅಮ್ಮನ ದೇವಸ್ಥಾನ. ಎಲ್ಲ ಕೂಡ ಮಡೆಗಳು ತಗೊಂಡು ಹೋಗ್ತಾ ಇದ್ರು. ಅಂದರೆ ಏನದು ತಂಬಿಟ್ಟು, ಹೊಸ ಅಕ್ಕಿ ತಂಬಿಟ್ಟನ್ನ ಮಾಡ್ಕೊಂಡು ಹೋಗ್ತಾ ಇದ್ರು. ಎಲ್ಲರೂ ತಂದಿರ್ತಾರಲ್ಲ ಅದನ್ನ ದೇವಸ್ಥಾನ ಸುತ್ತ ಒಂದು ರೌಂಡು ಸುತ್ತಿ ದೇವ್ರಿಗೆ ಆರತಿ ಮಾಡ್ಕೊಂಡು ತಗೊಬಂದು ಮುಂದೆ ಕೂತ್ಕೋತಾರೆ. ಆ ಕಡೆ ದೇವ್ರನ್ನೂ ಅಷ್ಟೇ ಒಂದ್ಸರಿ ಕೂರಿಸಿ ಅದಾದ್ಮೇಲೆ ದೇವಸ್ಥಾನ ಸುತ್ತ 3 ರೌಂಡ್ ಸುತ್ತಿಸ್ತಾರೆ. ಮಿಕ್ಕಿದ ಹಣ್ಣುಕಾಯಿ ಎಲ್ಲ ತಗೊಂಬಂದಿರ್ತಾರಲ್ಲ ಅವರೆಲ್ಲ
ಅಂದರೆ ಸರಿ ಎಲ್ಲ ಏನಾಗ್ತಿತ್ತು ಅಂದರೆ ಅವರೇ ಹೋಗೋಗಿ ಮಾಡಿಸ್ತಿದ್ರು ದೇವಸ್ಥಾನದ ಹತ್ರವ. ಚಿಕ್ಕದಾಗಿರೋದ್ರಿಂದ ಎಲ್ಲ ತುಂಬ ಕತ್ತರೆ ಮೇಲೆಲ್ಲ ಬಿದ್ದೋದಾಡ್ತಾರೆ ಅಂತ ಈ ಸರಿ ಜಮಖಾನ ಹಾಸ್ಬಿಟ್ಟವ್ರೆ. ಎಲ್ಲರನ್ನೂ ಕುತ್ಕೊಳ್ಳಿ ಅಂತ ಹೇಳಿ ಅವರೇ ಹೂನಾರ ಎಲ್ಲ ಇಸ್ಕೊಂಡು ಹೋಗ್ತಾಯಿದ್ರು ಬಂದು. ಮತ್ತು ಕಾಯಿ ಒಡ್ಸ್ಕೊಬಂದು ಪೂಜೆ ನಾವು ಮಾಡಿಸ್ಕೊಬರ್ಬೇಕು. ಆಮೇಲೆ ಒಬ್ಬೊಬ್ಬರಾಗಿ ಸ್ವಲ್ಪ ಜನನೇ ಹೋಗಿ ಮಾಡಿಸ್ಕೊಬಂದಿದ್ದಾಯ್ತು. ಈ ಸತಿ ಮಾಡಿದ್ದು ಸ್ವಲ್ಪ ಚೆನ್ನಾಗೇ ಇತ್ತು. ಬಟ್ ಮರಿ ಕಡಿಯೋ ಟೈಮಿಗೆ ಕರೆಕ್ಟಾಗಿ ಎಲ್ಲ ಎದ್ದು ನಿಂತ್ಕೊಂಡ್ರು. ಕರೆಕ್ಟಾಗಿ ವೀಡಿಯೋನು ಮಾಡೋಕ್ಕಾಗಲಿಲ್ಲ, ನಮಗೂ ನೋಡೋದಕ್ಕೂ ಕಾಣಿಸ್ಲಿಲ್ಲ. ವರ್ಷನೇ ಪರವಾಗಿಲ್ಲ, ಒಂದು ಸ್ವಲ್ಪ ಕಾಣಿಸ್ತಿತ್ತು. ಈ ವರ್ಷ ಅಂತೂ ಕಾಣಿಸ್ಲಿಲ್ಲ ಮರಿ ಕಡಿಯೋದು. ದೇವ್ರನ್ನ ಇವಾಗ ದೇವಸ್ಥಾನ ಸುತ್ತ 3 ರೌಂಡ್ ಹಾಕಿಸ್ತಾರೆ. 3 ರೌಂಡ್ ಹಾಕಿಸಾದ್ಮೇಲೆ ಕರ್ಕೊಬಂದು ದೇವ್ರ ಮುಂದಕ್ಕಲ್ಲ, ಹಿಂಗೆ ಅದ್ರ ಹಿಂದಕ್ಕೆ ಆದಂಗೆ ಹಿಂದೆ ಮಾಡಿ ಮುಖನ ಈ ಕಡೆಗೆ ಜನಗಳಿಗೆ ಕಾಡಂಗೆ ಹಾಕಿ ದೇವ್ರನ್ನ ಫುಲ್ಲು ಕವರ್ ಮಾಡಿಬಿಡ್ತಾರೆ. ರಾಮ ದೇವ್ರಿಗೆ ನಾನ್ ವೆಜ್ ಆಗಲ್ವಲ್ಲ, ಹಂಗಾಗಿ ಅದ್ರ ಮುಂದೆ ಕಡಿಯಲ್ಲ, ಅದಕ್ಕೆ ಫುಲ್ ಕವರ್ ಮಾಡಿ ಮರಿ ಕಡಿತಾರೆ. ಡೈಲಿ ಮಳೆ ಬರ್ತಿದ್ದು, ಇವತ್ತು ಬಿಸಿಲು ಬಂದಿತ್ತು. ಅದರಲ್ಲಿ ಪಾಪು ಸ್ವಲ್ಪ ಹೊತ್ತು ಆಟ ಆಡಿದ್ಲು. ಆಮೇಲೆ ಶಕೆಗೆ ಹೇಳಕ್ ಸ್ಟಾರ್ಟ್ ಮಾಡಿದ್ಲು. ಹಂಗೂ ಸ್ವಲ್ಪ ಸಮಾಧಾನ ಮಾಡಕ್ ನೋಡ್ದೆ, ಸ್ವೆಟರ್ ಎಲ್ಲ ಬಿಚ್ಚಿ. ಆದ್ರೂ ಅವಳು ಸಮಾಧಾನ ಆಗ್ಲಿಲ್ಲ. ನೀನ್ ಮರಿ ಕಡ್ದಿದ್ದಾಯ್ತಲ್ಲ ಅಂತ ಹೇಳಿ ಹೊರಟಿದ್ದೆ. ಆ ಮಕ್ಳು ಇಟ್ಕೊಂಡು ನಿಂತಿದ್ದಾರಲ್ಲ, ಅಲ್ಲಿ ಇವಾಗ ಅಲ್ಲೊಂದು ಮರಿ ಕಡಿತಾರೆ. ಅಲ್ಲಿ ಫುಲ್ ಮುಗಿಸ್ಕೊ ಬಂದ್ಮೇಲೆ ಇಲ್ಲಿಗೆ ತಗೋಬರ್ತಾರೆ ಸಮುದಾಯ ಭವನದ ಹತ್ರವ. ಅದು ಊರಿಗೆಲ್ಲ ಹಂಚೋ ಮರಿಯಾಗಿರ್ತದೆ. ಒಂದು ಮರಿ ಮಾತ್ರ ಅವರೇ ಇಟ್ಕೋತಾರೆ, ಇನ್ನು ಮಿಕ್ಕಿದ ಮರಿ ಎಲ್ಲನೂ ಸಮವಾಗಿ ಎಲ್ಲರ ಮನೆಗೂ ಹಂಚ್ತಾರೆ. ಈ ಜ್ಯೂಸ್ ಹಣ್ಣು ತುಂಬಾ ವರ್ಷ ಆದ್ಮೇಲೆ ಸಿಕ್ಕಿದ್ದು. ನೀ ಬಂದೆ ಅಂತ ರೂಬಿ ಬಂದ್ಲು ಮಗಳು.